ಹಾಂ, ಇವತ್ತಿನ ಫಂಕ್ಷನ್ ಮುಗೀತು. ಈಗ ಸೂಟ್ ಬಂದೈತಿ, ಹಾಕ್ಕೊಂಡು ಟ್ರೈ ಮಾಡ್ತೀನಿ. ನಮ್ಮ ಮನೆಗೆ ನಮ್ಮ ಮಮ್ಮಿಗೆ ಅದು ತೋರಿಸ್ಬೇಕು ಹಾಕ್ಕೊಂಡೀಗ. ಈಗ ಚೇಂಜ್ ಮಾಡೋಣ. ನೆಕ್ಸ್ಟ್ ಔಟ್ಫಿಟ್ ಸೂಟಿಂದ ಪ್ಯಾಂಟ್ ಫಿಟ್ಟಿಂಗ್ ಅಂತ ಕರೆಕ್ಟ್ ಐತಿ. ನೋಡೋಣ. ಹಿಂಗೆ ಕಾಣತೈತಿ. ಇಲ್ಲಿ ಲೈಟಿಗೆ ಕರೆಕ್ಟ್ ಕಾಣತ್ತಿಲ್ಲ ಇದು ಶೇಡ್. ಸ್ವಲ್ಪ ಡಾರ್ಕರ್ ಸೈಡ್ ಐತಿ ಇದು ಶೇಡ್ ಗ್ರೀನ್. ನೋಡು, ನಮ್ಮ ಮಮ್ಮಿಗೆ ಲೈಕ್ ಆಗ್ತೈತಿಲ್ಲ. ನಮ್ಮ ಮಮ್ಮಿಗೆ ಏನು ಲೈಕ್ ಆಗಲ್ಲ ಅನಿಸ್ತೈತಿ. ನಂಗಂತೂ ಲೈಕ್ ಆತ. ಕೇಳೋಣ ನಮ್ಮ ಮಮ್ಮಿಗೆ ಹೆಂಗೆ ಅನಿಸ್ತೈತೆ ಅಂತ. ಈಗ ಹೆಂಗೈತಿ ಚಲೋ ಐತಿ. ಮಮ್ಮಿಗೆ ಲೈಕ್ ಆತ. ಕಲರು ಸೇರುತ್ತೆ, ಡಿಸೈನು ಸೇರುತ್ತೆ. ಗ್ರೇ ಕಲರ್ ಒಂದು ಹಾಕ್ಕೊಂಡು ತೋರಿಸ್ಬೇಕು ಅಂತ ನಮ್ಮ ಮಮ್ಮಿ. ಅದನ್ನ ಟ್ರೈ ಮಾಡ್ತೀನಿ. ಇದು ನಮ್ಮ ಕಾಲೇಜ್ ಫೇರ್ವೆಲ್ಲಿಗೆ ತೊಗೊಂಡಿದ್ದೆ, ಗ್ರೇ ಕಲರ್. ಇದನ್ನೊಂದು ತೋರಿಸ್ಕೊಂಬರೋಣ ನಮ್ಮ ಮಮ್ಮಿಗೆ. ಅಲ್ಲ ಹೋಗೋದ್ ಮುಂದೆ ಏನಪ್ಪಲ್ಲಿ ಮತ್ತೆ ಬೇರೆ ಹಾಕೊಂಬರ್ಬೇಕಂತ. ಈಗ ಎಲ್ಲಿ ಹಾಕೋರಿ? ಬ್ಲ್ಯಾಕ್ ಹಾಕೊಂಬರ್ಲಿ. ಇನೇಲರ್ ಬ್ಯಾಗ್ ಹಾಕೊಳಕ ಬೇರೆ ಹಾಕೊಂಬರ್ತೀನಿ. ಇನ್ನೊಂದು ಹಾಕೋಬೇಕಂತಪ್ಪ ನಮ್ಮ ಮಮ್ಮಿಗೆ. ಎಲ್ಲಿ ಇನ್ನೊಂದು. ಎಸ್, ಇದು ಚಂದ ಕಾಣತೈತಿ. ಇದನ್ನು ಹಿಂದಿನ ದಿವಸ ಎಂಗೇಜ್ಮೆಂಟ್ ದಿವಸ ಹಾಕೊತೀನಿ. ನಮ್ಮ ಮಮ್ಮಿ ಕೇಳೋರು ಹೆಂಗೆ ಕಾಣತೈತೆ ಅಂತ ನಾವು ಡಿಸೈಡ್ ಮಾಡೋದು ಬೇಡ. ಮಮ್ಮಿ ಚಂದ ಕಾಣಕತ್ತೈತಿ ಅಂತಂದ್ರೆ ಅಷ್ಟು ಹಾಕ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ. ಮತ್ತು ಬೇರೆ ಟ್ರೈ ಮಾಡಂತ ಮತ್ತೆ ಬೇರೆ ಟ್ರೈ ಮಾಡೋದು. ತೋರಿಸ್ಕೊಂಬರೋಣ ಮಮ್ಮಿಗೆ. ಇದು ಚೆನ್ನಾಗೈತಿ. ಈಗ ಎಂಗೇಜ್ಮೆಂಟ್ ದಿವಸ ಪ್ರದೀಪ್ ಸಂಪತ್ ಹಾಲ್ ಹೋಗೋ ಮಟ್ಟ ಯಾವ್ದಾರ ಒಂದು ಫಾರ್ಮಲ್ಸ್ ಹಾಲ್ ಹೋಗಿಂದ ಇದನ್ನ ಹಾಕ್ತೀನಿ. ನಮ್ಮ ಪಪ್ಪ ಒಂದೊಂದು ಐತೆ, ಅದನ್ನೊಂದು ಟ್ರೈ ಮಾಡೋಣ ಆತ ನಮ್ಮ ಮಮ್ಮಿ. ಟ್ರೈ ಮಾಡೋಣ ಅದನ್ನೊಂದು. ಬಟ್ ನಂಗೆ ಇದಂತೂ ಸೇರ್ತು. ಈಗ ಸದ್ಯಕ್ಕೆ ಇದು ಬ್ಲ್ಯಾಕ್ ಸೇರ್ತು, ಅದು ಗ್ರೀನ್ ಹಾಕ್ಕೊಂಡಿದ್ದೆ ಅದು ಸೇರ್ತು. ಇದು ಗ್ರೇ ಅಂತೂ ನಂಗೆ ನನ್ನ ಫೇವ್ರೇಟ್ ಅದ. ಬಟ್ ಅದನ್ನ ಹಾಕ್ಕೊಳಂಗಿಲ್ಲ, ಭಾಳ ಸಲ ಹಾಕ್ಕೊಂಡ್ಬಿಟ್ಟೇನೆ. ಇದನ್ನ ಎಂಗೇಜ್ಮೆಂಟ್ ದಿವ್ಸ ಹಾಕ್ಕೊತೇನೆ, ಅಂದ್ರೆ ನಾಳೆ ಅಲ್ಲ ನಾಡ್ದು ಮದುವೆ ದಿವಸ ಅದನ್ನ ಗ್ರೀನ್ ಸೂಟ್ ಹಾಕ್ಕೊತೀನಿ. ಇದು ಒಂದು ಟ್ರೈ ಮಾಡ್ತೀನಿ. ಅದು ಏನೇನ್ರ ನಮ್ಮ ಮಮ್ಮಿ ಅದನ್ನ ಹಾಕೋ ಅಂತ ಅಲ್ಲ, ಅದ್ರ ಗ್ರೀನ್ ಇದ್ರ ಬದಲಿ ಅದನ್ನ ಹಾಕೋಬೇಕಾಕೈತಿ. ಅದನ್ನ ಟ್ರೈ ಮಾಡಿ ನೋಡಿಬಿಡು. ಇದು ನಮ್ಮ ಪಪ್ಪ ಅಂದ ನೋಡಿ. ಇದನ್ನ ನಮ್ಮ ಮಮ್ಮಿಗೆ ತೋರಿಸ್ಬಿಡೋಣ ಲಾಸ್ಟ್. ಇದಾದ್ಮೇಲೆ ಯಾವ ತೋರ್ಸಂಗಿಲ್ಲ, ಇನ್ನೂ ಎರಡು ಅದಾವ, ಅವನ್ನೇನು ತೋರ್ಸಂಗಿಲ್ಲ. ಬೇಕು ಯಾವ್ದು ಹಾಕೋಲಿ? ಬ್ಲ್ಯಾಕ್ ಹಾಕೋಲಿ, ಇದು ಹಾಕೋಲಿ? ಬ್ಲ್ಯಾಕ್ ಹಾಕೋಲಿ. ಯಾವ್ದನ್ನ ಹಾಕೋದು? ಎರಡು ಮೇಲೆ ಚಂದ ಕಾಣಂತೀರಿ. ನಾ ಚಂದ ಕಾಣ್ತೇನೆ ಬಿಡಿ. ಯಾವ್ದು ಹಾಕೋಲಿ ಅದನ್ನ? ಇದನ್ನ ಎರಡು ಹಾಕೋರಿ. ಗ್ರೀನ್ ಹಾಕ್ಯದ ಅಂತ ಹಂಗಲ್ರಿ, ಅರ್ಧ ಹಾಫ್ ಡೇ ಇದು ಹಾಕೋರಿ, ಹಾಫ್ ಡೇ ಬ್ಲ್ಯಾಕ್ ಹಾಕೋರಿ. ಪಪ್ಪಾಗಿ ಇನ್ಕೊಂಡು ನಾ ಬ್ಲ್ಯಾಕ್ ಹಾಕೊಂತ. ನಂಗೆ ಇದು ಯಾಕೋ ಲೈಕ್ ಆಗಲಿಲ್ಲ ಅಷ್ಟು. 5 ನಿಮಿಷನಾಗ ಇಷ್ಟೆಲ್ಲ ಡ್ರೆಸ್ ಟ್ರೈ ಮಾಡಿದೆ. ಈಗ ಇವನ್ನೆಲ್ಲ ಒಳ್ಳೆ ವಾಪಸ್ ಇಲ್ಲೇ ಇಡಬೇಕು. ಈ ಕಡೆ ನೋಡೋದು ಈ ಕಡೆ ಎಲ್ಲ ಭಾಳ ಹೊಲ್ಸೈತಿ. ಇದಷ್ಟ ಇವನ್ನೆಲ್ಲ 5 ನಿಮಿಷ ನೋಡಷ್ಟು ಮಸ್ತ್ ಇಡ್ತೇನೆ. ಎಲ್ಲ ಕ್ಲೀನ್ ಆಯ್ತು, ಎಲ್ಲ ಒಳ್ಳೆ ವಾಪಸ್ ಅದ್ರ ಜಾಗಕ್ಕೆ ಅದನ್ನಿಟ್ಟೆ. ಈಗ ಫೈನಲ್ ಆಗಿದ್ದು ಹಿಂದಿನ ದಿನ ಬ್ಲ್ಯಾಕ್ ಆ್ಯಂಡ್ ಮದುವೆ ದಿವಸ ಹೊಸ ತೊಗೊಂಡಿದ್ದು ಗ್ರೀನ್. ಈಗ ಅದು ಗ್ರೀನಿಗೆ ಒಂದು ಬ್ಲ್ಯಾಕ್ ಶರ್ಟ್ ತೊಗೋಬೇಕು ಹೊಸದು. ನಾಳೆ ಮೆಹಂದಿ ಕಾರ್ಯಕ್ರಮ ಮತ್ತು ನಮ್ಮ ಅಣ್ಣ ಮನೆಯೊಳಗೆ ನಾಳೆ ಸಾಯಂಕಾಲ. ನಾಳೆ ಮೆಹಂದಿ ಕಾರ್ಯಕ್ರಮದಾಗೂ ಸೇಮ್ ಇರ್ತೈತಿ. ಇವತ್ತು ಹೆಂಗೆ ಇವ್ರ
ಡ್ಯಾನ್ಸ್ ಮಾಡೋದು ಹಾಡಾಡೋದು ಮಾಡಿರಲ್ಲ ಸೇಮ್ ನಾಳೆನೂ ಹಂಗೆ ಇರ್ತೈತಿ. ಮತ್ತು ನಮ್ದೇನು ಕೆಲಸ ಇರೋಂಗಿಲ್ಲ, ಸುಮ್ಮ ಹೋಗಿ ಅಲ್ಲಿ ಕುಂದ್ರೋದು, ವೀಡಿಯೋ ಮಾಡೋದು ಬರೋದು. ಇನ್ನೊಂದು 3-4 ದಿನ ಅಷ್ಟೇ ಕೆಲಸ. ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಭಾಳ ಹಸುವಾಗೈತಿ, ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ತೇನೆ. ಮೊದಲು ಲಘು ಎದ್ಬಿಟ್ಟು 9 ಗಂಟೆಗೆ ಎದ್ದೇನೆ. ಇವತ್ತು ಭಾಳ ಲಘು ಅದು ನನಗೆ ಮಿರಾಕಲ್ ಅದು. ಸೊ ನಾಳೆ ಬೆಳಗ್ಗೆ 9 ಗಂಟೆಗೆ ಹೇಳ್ಬೇಕು. ಅದಕ್ಕೆ ಸ್ವಲ್ಪ ಭಾಳ ನಿದ್ದೆ ಬೇಕಾಕೈತಿ ಇವತ್ತು ನಂಗೆ. ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ ಒಳಗೆ ಸಿಗೋಣ. ಬಾಯ್ ಬಾಯ್. ಏನ ಅಭ್ಯಾ ಹೋದ್ರ ಅಭ್ಯಾ ಸ್ಟೆಪ್ ತೋರಿಸಲ್ಲ ಇನ್ನೊಂದು 2-3 ಬೇರೆ ಬೇರೆ ಬ್ಯಾಂಗಲ್ ಬಂಗಾರಿ ತೋರಿಸ. ಈಗ ತೋರಿಸಲ್ಲ ವಿಡಿಯೋ ಮಾಡಕ ಬ್ಯಾಂಗಲ್ ಬಂಗಾರಿ ಎಲ್ಲೋ ಜೋಗಪ್ಪ ನಿನ್ನ ಬ್ಯಾಂಗಲ್ ಬಂಗಾರಿ ಒಳಗ ಹೆಂಗ್ ಬರ್ತಾನೆ ಗೊತ್ತಾ? ಎಲ್ಲಿ ಹಿಡ್ಕೊಂಡ ಬರ್ತಾನೋ ಅದ್ರಾಗ ಹೂ ಹಿಡ್ಕೊಂಡ್ ಹೂ ಹಂಗಲ್ಲೇ ಕಟ್ಟಿದ್ದು ಅಲ್ಲ ಆತಿರೋದು ಎಲ್ಲಾರು ವಾರ್ತೀವಿ ಸರ್. ಬ್ರೋ ನಚ್ಚು ಬಲಿ ಆಯ್ತದ. ನೀವು ಪ್ಲೀಸ್ ನಾನು ಹೇರ್ ಕಟ್ ಅಷ್ಟೇ ಅಷ್ಟೇ ಅದು. ಗುಡ್ ಮಾರ್ನಿಂಗ್. ಇವತ್ತು ಮೆಹಂದಿ ಕಾರ್ಯಕ್ರಮ. ಅದು ಚಾಲು ಆಗೋದು 4 ಗಂಟೆ 5 ಗಂಟೆಗೆ ಚಾಲು ಆಗ್ಬೋದು. ಅಲ್ಲಿ ಮಟ್ಟ ಖಾಲಿ ಅದೇನಿ. ಸೊ ಜಿಮ್ ಹೋಗಿ ಬರ್ತೀನಿ. ವರ್ಕೌಟ್ ಅವ್ರ ಮುಗಿಸ್ಕೊಂಡಂಗೆ ಆಕೈತಿ. ಅದಕ್ಕಿಂತ ಮೊದಲು ನಮ್ಮ ಅಣ್ಣನ ಮನೆಗೆ ಹೋಗಬೇಕು. ಅವಾಗ ಸಾಂಗ್ ಎಡಿಟ್ ಮಾಡಿಕೊಡ್ಬೇಕಂತ ನಮ್ಮ ಅಕ್ಕಗಳಿಗೆ. ಅವ್ರು ನಾಳೆ ಎಂಗೇಜ್ಮೆಂಟ್ ದಿವಸ ಪರ್ಫಾರ್ಮ್ ಮಾಡೋಕೆ ಸಾಂಗ್ ಎಡಿಟ್ ಮಾಡಿಕೊಡ್ಬೇಕಂತ. ಅದು ಮಾಡಿಕೊಡ್ತೀನಿ. ಅಲ್ಲೇ ನಾಷ್ಟ ಮಾಡ್ಕೊಂಡ್ರೆ ಮಾಡ್ಕೊತೀನಿ, ಇಲ್ಲ ಎಲ್ಲರೂ ಹೊರಗೆ ನಾಷ್ಟ ಮಾಡ್ಕೊಂಡು ಜಿಮ್ ಹೋಗಿ ಬರಬೇಕು. ಮಧ್ಯಾಹ್ನ 2 ಗಂಟೆಗೆ ಅವ್ರು ನಮ್ಮ ಮನೆಗೆ ಬರ್ತಾರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ. ಅದನ್ನು ವಿಡಿಯೋ ಒಳಗೆ ತೊಗೊತೀನಿ. ಆ್ಯಂಡ್ 4 ಗಂಟೆಗೆ ಮೆಹಂದಿ ಕಾರ್ಯಕ್ರಮ. ಈಗ ಅದಕ್ಕಿಂತ ಮೊದಲು ಇನ್ನಿದು ವಿಡಿಯೋ ಎಡಿಟ್ ಮಾಡಬೇಕು. ಆಲ್ಮೋಸ್ಟ್ ಒಂದು 70% ಆಗೈತಿ. ಇನ್ನೊಂದು 30% ಎಡಿಟ್ ಮಾಡಬೇಕು. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಜಿಮ್ ಹೋಗ್ತೀನಿ. ನೋಡೋಣ, ಟೈಮ್ ಸಾಕಾಕೈತಿಲ್ಲ. ಎಸ್, ಇವತ್ತಿನಂತರೂ ಇಷ್ಟ ಕಾರ್ಯಕ್ರಮ. ಈಗ ಜಲ್ದಿ ಹೋಗೋಣ ನಮ್ಮ ಅಣ್ಣನ ಮನೆ ಕಡೆ. ನಾಷ್ಟ ಮಾಡ್ಕೊಂಡು ಅದಾದಮೇಲೆ ಜಿಮ್ಮಿಗೆ. ಅಲ್ಲೋ, ಇದೆಲ್ಲ ಕರೆಕ್ಟ್ ಬಿಡ. ನೀ ಕಟಿಂಗ್ ಯಾವಾಗ ಹೋಗಿ ಅದ್ನೇ ಮೊದ್ಲು ಅಣ್ಣ ಅಂಟಿ ಏನು ಮಾಡ್ಸಬೇಡ ಡ್ಯಾನ್ಸ್ ಅದು. ಅಲ್ರಿ ಅವಂಗ ಬೈರಿ ಕಟಿಂಗ್ ಹೋಗಂತ. ಜಿಮ್ಮಿಗೆ ಹೋಗೋದಾಗಲಿಲ್ಲ. ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಹೋಗಿ ಅವ್ರಿಗೆ ಸಾಂಗ್ ಎಡಿಟ್ ಮಾಡಿ ಕೊಟ್ಟು ಬಂದೆ. ಊಟ ಮಾಡ್ಕೊಂಡು ಕುಂತಿದ್ದೆ. ವಿಡಿಯೋ ಎಡಿಟ್ ಮಾಡೋದಿತ್ತು ನಿನ್ನೆ ಬ್ಲಾಗಿಂದ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೀನೀಗ. ಈಗ ಜಿಮ್ ಹೋಗ್ತೇನೆ. ಜಿಮ್ ಹೋಗಿ ಮತ್ತೀಗ ಅವ್ರದ್ದು ಮೆಹಂದಿ ಕಾರ್ಯಕ್ರಮ ಚಾಲು ಆಕೈತಿ. ಅಷ್ಟರೊಳಗೆ ನಾನು ವರ್ಕೌಟ್ ಮುಗಿಸ್ಕೊಂಡು ವಡಾಪಾವ್ ತೊಗೊಂಬರ್ಬೇಕು ಬರೋ ಗೆಸ್ಟ್ಗಳಿಗೆಲ್ಲ. ಅದಾದಮೇಲೆ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ. ನಾಳೆ ಬೆಳಗಾವಿ ಹೋಗೋದಾಗ್ಬೋದು ನಾ ಮೋಸ್ಟ್ಲಿ. ಯಾಕಂತ ಆಮೇಲೆ ಹೇಳ್ತೀನಿ. ಬಟ್ ಬೆಳಗಾವಿ ಹೋಗೋದಂತೂ ಫಿಕ್ಸ್. ಜಲ್ದಿ ಹೋಗೋಣ ಈಗ ಜಿಮ್ಮಿಗೆ. ಟೈಮ್ ಇಲ್ಲ. ಈಗ ನಮ್ಮ ಮನೆ ಫಂಕ್ಷನ್ ಐತಂತ ಹೆಂಗೆ ಗೊತ್ತಿರ್ತೀನಿ. ಗೊತ್ತಾಗಿರ್ಲಿ. ಗೊತ್ತಾಗೋಪ್ಪ ನಮ್ಮ ಮನೆ ಫಂಕ್ಷನ್ ಐತಂತ ಹೆಂಗೆ ಗೊತ್ತಿರ್ತೀನಿ. ಹಿಂಗೆ ಕೈಯಾಗ ಉಂಗುರ ಹಾಕೊಂಡಿರ್ತೀವಿ. ಈ ಕೈಯಾಗ 2 ಕೈಯಾಗ ಉಂಗುರ ಇತ್ತು ಅಂತಂದ್ರೆ ನಮ್ಮ ಮನೆ ಫಂಕ್ಷನ್ ಐತಂದಂಗೆ ಅರ್ಥ.
ಕೊಡಂಗಿಲ್ರಿ. ಉಳ್ಕಿ ಟೈಮ್ನ ನಾವು ಹೋಗ್ರೆ ಈಗ ಕೊಡಂಗಿಲ್ಲ. ವಡಾಪಾವು ತೊಗೊಂಡು ಬಂದ್ವಿ, ಅವ್ರು ಕೊಟ್ಟು ಮುಗಿಸಿದ್ವಿ. ಈಗ ಮೇಲೆ ಹೋಗಿ ಫಸ್ಟ್ ವಡಾಪಾವು ತಿನ್ನೋಣ. ಸರಿ ನೀನು ಕೈ ಹಾಯ್ ಬಿಕ್ಕು. ಹಾ ಎಲ್ಲ ಐತ್ರಿ ಒಂದು? ಬರ್ರಿ. ಅಷ್ಟೇ ಏನ್ ತೆಗೆದುಕೊಳ್ಳಿ? ಚಾನಲ್ ನೋಡ್ತಾರಂತ ತೆಗೆದುಕೊಂಡು ಅದಲ್ಲ ಅವ್ರು ಚಾನಲ್ ಮಾಡ್ಕೊಡ್ತಾರಂತ ನೀನ್ ನಂದು ಇದನ್ನ ಏನೋ ಹಾ ನೋಡತ್ತೀನಿ. ಇಲ್ಲ 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 ಆಂಟಿ ಓಕೆ ನಾನು ಹೇಳ್ತೀನಿ ಫಸ್ಟ್ ಸಿ 1 2 3 and start. ಫೋನ್ ಬಂದೈತೆ ನೋಡು. ಆಡಿಯನ್ಸ್ ಇವ್ರಿಗೆ ಫಿಲ್ಮ್ ಅದು ಮಾಡಕ್ ಕೊಟ್ಟಂದ್ರೆ ನಗಕ್ಕಾಗ್ದೆ ಬಹಳ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ವೇಂದಿ ತೋರಿಸಿ ನೀನ್ ಏನ್ದಿ ಅಲ್ಲ ನಾನು ಟ್ಯಾಟೂ ಐತೆ ಅದ್ರ ಮೇಲೆ ಅದನ್ನ ಇವ್ ಟ್ಯಾಟೂ ಆರ್ಟಿಸ್ಟ್ ಅಂದ್ರೆ ಯಾರು? ಆರ್ಟಿಸ್ಟ್ ಹಿಡ್ಕೊಂಬತ್ತಿ ಇನ್ನೊಬ್ಬ ಗೊತ್ತಾಗ್ಬಿಡೋದು ತೆಗಿ. ಇವ್ನ್ಯಾವನ ಸೆಡೆ ನನ್ ಮಗ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಟೈಮ್ 2 ಗಂಟೆ ಆಗೈತಿ. ಭಾಳ ನಿದ್ದೆ ಬಂದೈತಿ ನನಗೀಗ. ಮಾತಾಡೋಕ್ಕೂ ಎನರ್ಜಿ ಇಲ್ಲ, ಅಷ್ಟು ನಿದ್ದೆ ಬಂದೈತಿ. ನಾಳೆ ಬೆಳಗ್ಗೆ 8 ಗಂಟೆಗೆ ಎದ್ದು 9 ಗಂಟೆಗೆ ಮತ್ತೆ ಬೆಳಗಾವಿ ಹೋಗ್ಬೇಕು. ಯಾಕಂತ ಬೆಳಗ್ಗೆ ಹೇಳ್ತೀನಿ. ಈಗ ಮುಕ್ಕೊತೀನಿ. ಎಡಿಟ್ ಮಾಡುವಷ್ಟು ಪೇಷನ್ಸ್ ಇಲ್ಲ, ಮಾತಾಡೋಷ್ಟು ಇಲ್ಲ. ಮುಕ್ಕೊತೀನಿ. ನಾಳೆ ಬೆಳಗ್ಗೆ ಸಿಗುವ. ಗುಡ್ ನೈಟ್, ಬಾಯ್ ಬಾಯ್. ಚಪ್ಪಲ್ ಹಾಕೊಂಡು ನಡೀತಿಲ್ಲ. ಲೊಕೇಶನ್ ಬೆಳಗಾವಿಗೆ ಬಂದ್ವಿ ನಾವು ಆಲ್ರೆಡಿ. ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ಕೊಳಕ್ಕೂ ಕೊಡಲಿಲ್ಲ, ಅಷ್ಟು ಅರ್ಜೆಂಟ್ ಮಾಡಿ ಕಳಿಸ್ಬಿಟ್ರು ನನ್ನ. ಅಂದ್ರೆ ಲೇಟ್ ಎದ್ದಿದ್ದೆ. 10 ಗಂಟೆಗೆ ಹುಬ್ಳಿ ಬಿಡ್ಬೇಕಾಗಿತ್ತು. ನಾವು 10:15 ಎದ್ದೆ, 11 ಗಂಟೆಗೆ ಬಿಟ್ಟೆ. ಈಗ 12:10 ಬಂದೆ. ಆಲ್ಮೋಸ್ಟ್ ಟೋಲ್ ದಾಟೇನಿ ಬೆಳಗಾವಿ. ಇನ್ನೊಂದು 10 ನಿಮಿಷ 15 ನಿಮಿಷ ಬೆಳಗಾವಿ ರೀಚ್ ಆಗ್ತದೆ. ಎದಕ್ಕೆ ಬಂದೇನಿ ಬೆಳಗಾವಿ ಅಂತ ಹೇಳ್ಬೇಕಲ್ಲ, ಅದ್ರ ಸಲುವಾಗಿ ಗಾಡಿ ನಿಲ್ಸೀನಿ ಹೇಳಕ್ಕಂತಂದ್ರೆ. ಅದಕ್ಕೂ ಟೈಮ್ ಇಲ್ಲ, ಅಷ್ಟು ಭಯ ಆತರ.
ಮದುವೆ ಹೆಣ್ಣು ಕರ್ಕೊಂಡ್ ಬರಾಕ್ ಹೊಂಟೇನಿ ನಾನು ಬೆಳಗಾವಂಗ. ಮದುವೆ ಹೆಣ್ಣು ಮನೆಗೆ ಹೋಗಿ ಅದು ಒಂದು ಚೀಲ ಕೊಟ್ಟಾರ ಅಕ್ಕಿದು, ಅದು ಅಲ್ಲಿ ಕೊಟ್ಟು ಅವ್ರ ಮನೆಗೆ ಊಟ ಮಾಡಿ ಮದುವೆ ಹೆಣ್ಣು ಕರ್ಕೊಂಡು ಬರ್ಬೇಕು ಹುಬ್ಬಳ್ಳಿಗೆ. ಅದ್ರ ಸಲುವಾಗಿ ನಾನು ಹೊಂಟೇನಿ. ಸಂಪತ್ ಅದ ನನ್ನ ಜೊತೆ ಚಾ ಕುಡಿಯಾಕ ನನ್ನ ಕೆಳಗ. ಇದ್ರ ಸಲುವಾಗಿ ಹೊಂಟಿದ್ದು ಬೆಳಗಾವಿ. ಲೇಟ್ ಇದ್ದೇನಂತಂದು ವಿಡಿಯೋ ಮಾಡೋಕ್ಕೂ ಕೊಡಲಿಲ್ಲ, ಅರ್ಜೆಂಟ್ ಮಾಡಿ ಕಳಿಸ್ಬಿಟ್ರೆ. ನೋಡ್ರಿ ತಪ್ಪು ನಂದಲ್ಲ. 2 ದಿನ ಲಘು ಎದ್ದೇನಪ್ಪ, 3ನೇ ದಿನ ಹೆಂಗೆ ಹೇಳಕ್ಕೆ ಬರುತ್ತೆ? ಸ್ವಲ್ಪ ನಂಗೂ ರೆಸ್ಟ್ ಬೇಡ. 2 ದಿನ ಲಘು ಎದ್ದಿದ್ದೆ ದೊಡ್ಡ ಮೇರೆ ಹಾಕಲ್ಲ. ಈಗ ಮತ್ತೆ ನಾಳೆನೂ ಹೇಳಂತಂದ್ರೆ ಆಗಲ್ಲಪ್ಪ. ಒಂದು ಸ್ವಲ್ಪ ಲೇಟ್ ಆಗ್ತೈತೆ, ಲೇಟ್ ಆಯ್ತು ಇರಲಿ. ಅಲ್ಲಿ ಹೋಗಿಂದ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಮದುವೆ ಹೆಣ್ಣಿನ ಮನೆಯೊಳಗೆ ಅಲ್ಲಷ್ಟೇ ಊಟ ಮಾಡೋದೊಂದು ಕ್ಲಿಪ್ ಹಾಕ್ಬೋದು ಅಷ್ಟೇ, ಭಾಳ ಅಂತ ನಾನು